ನಮಸ್ಕಾರ. ಇದು ನಮ್ಮ ಬೆಂಗಳೂರಿನ 4ನೇ ಔಟ್ಲೆಟ್ ಓಪನಿಂಗ್ ಇದೆ. ಇವತ್ತು ಟೋಟಲಿ 25ನೇ ಔಟ್ಲೆಟ್ ನಮ್ಮದು ಬೆಂಗಳೂರಲ್ಲಿ ಓಪನಿಂಗ್ ಆಗ್ತಾ ಇದೆ. ಬಸವೇಶ್ವರ ನಗರದಲ್ಲಿ ಇವತ್ತು ಓಪನಿಂಗ್ ಇದೆ. ವಿಶೇಷ ಏನು ಅಂತಂದರೆ ನಮ್ಮ ಬಸವೇಶ್ವರ ನಗರ ಓಪನಿಂಗಲ್ಲಿ ನಾವು ಒಂದು ಸ್ಪೆಷಲ್ ಆಫರ್ ಇಟ್ಟಿದ್ದೀವಿ. ಅದು 1500 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಒಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಇಳಕಲ್ ಸೀರೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಕರದಂಟು ಬಂದುಬಿಟ್ಟು 1907ನೇ ಇಸ್ವಿಯಿಂದ ನಮ್ಮ ಕರದಂಟು ಮಾಡ್ತಾ ಬಂದಿದ್ದೀವಿ. ನಂದು ಇದು 3ನೇ ತಲೆಮಾರು. ಈ ಕರದಂಟು ಬಂದುಬಿಟ್ಟು ಫಸ್ಟ್ ಸಕ್ಕರೆ ಕರದಂಟಿಂದ ತಯಾರಾಗಿರೋದು. ಆಮೇಲೆ ಈ ಬೆಲ್ಲದ ಕರದಂಟು, ಈಗ ಅಂಜೀರ್ ಕರದಂಟು, ಡೇಟ್ಸ್ ಕರದಂಟು, ಎಲ್ಲ ರೀತಿಯ ಕರದಂಟು ರೆಡಿಯಾಗಿದೆ. ನಮ್ಮಲ್ಲಿ ಶುಗರ್ ಲೆಸ್ ಕರದಂಟು ಇದೆ, ಅಂಜೀರ್ ಮತ್ತು ಗಂಧಗಿರಿ ಲಡ್ಡು, ಪ್ರತಿಯೊಂದು ಸ್ವೀಟ್ಸ್ ಎಲ್ಲ ಸ್ಪೆಷಲ್ ಆಗಿದೆ. ಆದಷ್ಟು ನಮ್ಮದು ಬೆಲ್ಲದಿಂದ ತಯಾರಾಗಿರೋ ಸ್ವೀಟ್ಸ್ಗಳು ಭಾಳ ಇದೆ. ನಮ್ಮದು ಈಗೆಲ್ಲ ಫ್ರಾಂಚೈಸಿ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮದು 25 ಔಟ್ಲೆಟ್ ಆಯ್ತು ಟೋಟಲ್ ಎಲ್ಲ ಕೂಡ. ರಾಯಚೂರು, ಸಿನ್ನೂರು, ಗಂಗಾವತಿ, ಕಾರಟಗಿ, ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ ಎಲ್ಲ ಹಿಡಿದು ಅಮೀನ್ಗಡ, ಹುಣಗುಂದ, ಇಳಕಲ್ಲು, ಈ ರೀತಿಯಿಂದ ಮಾಡ್ತಾ ಇದ್ದೀವಿ. ನಮ್ದು ಈಗ ನಮ್ಮ ಕರದಂಟು ತಯಾರು ಮಾಡಿದವರು ನಮ್ಮ ತಾತ ಅವರಾದ್ರೆ ಸಾವಳಗೆಪ್ಪ ರಾಚಪ್ಪ ಐಹೊಳೆ ಅವರಿಂದ ಈ ಸ್ವೀಟ್ ತಯಾರಾಗಿದ್ದು. ಈ ಕರದಂಟು ಅಂದರೆ ನ್ಯಾಚುರಲ್ ಕನ್ನಡ ಶಬ್ದ. ಇದು ಕರೆದ ಅಂಟು, ನ್ಯಾಚುರಲ್ ಕರೆದ ಅಂಟು, ಕರದಂಟು, ಅದೇ ಕರದ ಸ್ವೀಟ್ ಹೆಸರು ಅದು ಕರದಂಟು ಅನ್ನೋದು. ಈಗ ಕಾಜು ಕತ್ಲಿ, ಧಾರವಾಡ ಪೇಡ ಇದೆಯಲ್ಲ, ಆ ಥರ ಕರದಂಟು. ಇದು ತುಂಬ ಫೇಮಸ್ಸು, ತುಂಬ ಹೆಲ್ದಿಯ ಪದಾರ್ಥ. ಇದು ತುಂಬ ಆರೋಗ್ಯಕರವಾದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ, ಬಾಣಂತಿಯರಿಗೆ, ಪ್ರತಿಯೊಬ್ಬರಿಗೂ ವಯಸ್ಸಾದಾಗ ನಡ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೇದಿದ್ದಾರೆ ಪದಾರ್ಥ. ನಿಮಗೆ ಯಾವ್ದು ಸ್ಪೆಷಲ್ಗಳು ಏನು ಸ್ಪೆಷಲ್ ಸರ್? ಸ್ವೀಟ್ಸ್ ಅಂತಂದರೆ ಕಾಮನ್ ಆಗಿ ಸಕ್ಕರೆಯಿಂದ ಮಾಡಿರೋ ಪದಾರ್ಥಗಳು ಜಾಸ್ತಿ ಇರ್ತವೆ. ನಮ್ಮದು ಸ್ಪೆಷಲಾಗಿ ಕರದಂಟೆ ಬೇರೆ ಸ್ವೀಟ್ಸಿಗೆ ನಮಗೇನು ಕಂಪೇರ್ ಅಂದರೆ ನಾವು ಆದಷ್ಟು ಬೆಲ್ಲದಿಂದ ಮಾಡಿರೋದು ನಮ್ಮ ಹತ್ರ ಜಾಸ್ತಿ ಐಟಮ್ ಇದೆ. ನಮ್ಮ ಹತ್ರ ಅಂದರೆ ಓಟ್ಸ್ ಲಾಡು ಇದೆ, ಗಂಧಗಿರಿ ಲಾಡು ಇದೆ, ಎಲ್ಲ ಬೆಲ್ಲದಿಂದ ಮಾಡಿರೋದೆ. ಓಟ್ಸು, ರಾಗಿ, ಮತ್ತು ಗೋಧಿಯಿಂದ ಮಾಡಿರೋದು ಗಂಧಗಿರಿ ಲಾಡು. ಕರದಂಟೆಲ್ಲ 5 ವೆರೈಟಿ ಕರದಂಟು ಇದೆ. ಒಂದು ರೆಗ್ಯುಲರ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದು ಆರ್ಗ್ಯಾನಿಕ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದು ಡೇಟ್ಸ್ ಕರದಂಟು, ಅಂಜೀರ ಕರದಂಟು, ಈ ಥರ ಬೇರೆ 5 ವೆರೈಟಿ ಕರದಂಟಿದೆ. ಲಾಡುವಲ್ಲಿ ಒಂದು 10 ಇದೆ. ಹೆಸರು ಉಂಡೆ, ಶೇಂಗಾ ಉಂಡೆ, ಎಳ್ಳುಂಡೆ, ಬೇಸನ್ ಉಂಡೆ, ಎಲ್ಲ ಜಾಗರಿಯಿಂದ ಮಾಡಿದ್ರೆ ಜಾಸ್ತಿ. ಜಿಲೇಬಿ ಆದರೂ ನಮ್ಮ ಹತ್ರ ಬೆಲ್ಲದೇ ಸಿಗುತ್ತಾವೆ. ಆದಷ್ಟು ಬೆಲ್ಲದ ಐಟಮ್ಸ್ ನಾವು ಜಾಸ್ತಿ ಮಾಡೋದು. ವಿಶೇಷ ಏನಂದರೆ ನಮ್ಮಲ್ಲಿ ಜಾಸ್ತಿ ಬೆಲ್ಲದ ಐಟಮ್ ಜಾಸ್ತಿ ಇರ್ತವೆ. ಅದ್ರ ಜೊತೆ ಕಾಜು ಕತ್ಲಿ, ಪೇಡೆ, ಕುಂದ ಅವೆಲ್ಲ ಪ್ರತಿಯೊಂದು ಐಟಮ್ಸ್ ನಮ್ಮ ಹತ್ರ ಸಿಗ್ತವೆ. ಕರದಂಟು ಅಂತಂದ್ರೆ ಡ್ರೈ ಫ್ರೂಟ್ಸಿಂದ ಮಾಡೋದು. ಇದು ಕರದಂಟು ಅಂತ ಹೇಳಿದಲ್ರಿ, ನ್ಯಾಚುರಲ್ ಟ್ರೀ ಗಮ್ ಇದನ್ನು ತಯಾರಾಗಿರ್ತೈತಿ. ಅಂಟನ್ನು ಗೀದಲ್ಲಿ ಫ್ರೈ ಮಾಡ್ತೀವಿ ನಾವು. ಗೀದಲ್ಲಿ ಫ್ರೈ ಮಾಡಿದ್ದು ಹಾಕೋದ್ರಿಂದ ಕರದಂಟು. ಅದು ಹೆಸರು ಅವಾಗ 117 ವರ್ಷದಿಂದ ಇದು ಕರದಂಟು ಅಂತ ಹೆಸರು ಕೊಟ್ಟಿದ್ದು ನಮ್ಗೆ ಮುತ್ತಾದವರು.